ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ಲಲಿತಾ ಸಹಸ್ರನಾಮದ 15ನೇ ನಾಮವಾಗಿರ್ತಕ್ಕಂತಹ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತಾಯೈ ನಮಃ. ಈ ನಾಮದ ಅರ್ಥಾನುಸಂಧಾನ ಮಾಡೋಣ. ಓಂ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತಾಯೈ ನಮಃ. ಏನು? ಅಷ್ಟಮಿ ಚಂದ್ರ, ಶುಕ್ಲ ಪಕ್ಷ ರಾತ್ರಿಗಳಲ್ಲಿ ಚಂದಿರ ಪಾಡ್ಯದಿಂದ ಹುಣ್ಣಿಮೆಯವರೆಗೂ ವೃದ್ಧಿಸ್ತಾ ಇರ್ತಾನೆ. ಈ 8ನೇ ದಿನದ ಚಂದ್ರ ಇದನಲ್ಲ, ಅವನು ಸಾಧನೆಯ ಹಾದಿಯಲ್ಲಿ ಅರ್ಧ ಕ್ರಮಿಸಿರ್ತಾನೆ. ಪೂರ್ಣ ವೃದ್ಧಿಯು ಯಶಸ್ಸನ್ನೂ ಹಾಗೂ ಅರ್ಧ ವೃದ್ಧಿಯಾಗಿ ಮುಂದುವರಿಯುತ್ತಿರುವುದನ್ನು ಸಾಧನೆ ಎಂದು ಗುರುತಿಸಬಹುದು. ಹೀಗೆ ಸಾಧನಾ ಮಾರ್ಗದಲ್ಲಿಯೂ ಪ್ರೋತ್ಸಾಹದಾಯಕಳಾಗಿರ್ತಕ್ಕಂಥವಳು ಆದಿಶಕ್ತಿಯಾದ ಲಲಿತಾಂಬಿಕೆ ಅಂತಕ್ಕಂಥದ್ದು. ಅಷ್ಟಮಿ ಚಂದ್ರ ವಿಭ್ರಾಜ ಅಲಿಕಸ್ಥಲ ಶೋಭಿತ. ಶುಕ್ಲ ಪಕ್ಷದಲ್ಲಿ ಪ್ರವೃದ್ಧಮಾನ ಸ್ಥಿತಿಯಲ್ಲಿರ್ತಕ್ಕಂತಹ, ವೃದ್ಧಿಸ್ತಾ ಇರತಕ್ಕಂತಹ ಅಷ್ಟಮಿ ತಿಥಿ ಇದೆಯಲ್ಲ, ಆ ದಿವಸದ ಚಂದ್ರನ ವಿಶೇಷವಾಗಿರ್ತಕ್ಕಂತಹ ಶೋಭೆಯಿಂದ, ಸುಸಂಪನ್ನವಾದ ಹಣೆಯಿಂದ ಪರಿಶೋಭಿತರಾಗಿರ್ತಕ್ಕಂತಹ ಅಮ್ಮನವರಿಗೆ ವಂದನೆಗಳು ಅಂತ. ಹಣೆಯ ಭಾಗ ಕುಂಡಲಿನಿ ಯೋಗಶಾಸ್ತ್ರದಲ್ಲಿ ಆಜ್ಞಾಚಕ್ರ ಸ್ಥಾನವಾಗಿದೆ. ಅದು ಮನಸ್ತತ್ವಾತ್ಮಕವಾಗಿರ್ತಕ್ಕಂಥದ್ದು. ಆಕಾಶವೇ ಪಂಚಭೂತಗಳಲ್ಲೆಲ್ಲ ಸೂಕ್ಷ್ಮವೂ ಮತ್ತು ವಿಸ್ತಾರವೂ ಆಗಿರ್ತಕ್ಕಂಥದ್ದು. ಅಂಥ ಆಕಾಶ ತತ್ವವನ್ನು ಕುರಿತು ಚಿಂತಿಸಬಲ್ಲ ಮನಸ್ಸು ಎಂಬುದು ಇನ್ನೂ ಸೂಕ್ಷ್ಮ ಮತ್ತು ವಿಶಾಲವಾಗಿರ್ತಕ್ಕಂಥದ್ದು. ಇದರರ್ಥ ಚಂದ್ರನಂತೆ 64 ವಿಧದ ಶೀತಲ ಕಿರಣ ಪ್ರಸಾರವನ್ನು ಮಾಡತಕ್ಕಂತಹ ಮನಸ್ಸು ಬಹಳ ವಿಶಾಲವಾದದ್ದು. ಅದು ಜಗತ್ತಿನ ಪ್ರಭಾವಕ್ಕೊಳಗಾಗಿ ತನ್ನ ಸ್ವಭಾವವಾಗಿರ್ತಕ್ಕಂತಹ ವೈಶಾಲ್ಯತೆಯನ್ನು ಕಳೆದುಕೊಂಡು ಸಂಕುಚಿತವಾಗಬಾರದೆನ್ನುವುದು ಉಪದೇಶವಾಗಿದೆ. ಅಂಥ ವಿಶಾಲವಾದ ಭಾವನೆಯ ದ್ಯೋತಕವಾಗಿರ್ತಕ್ಕಂಥದ್ದು ದೇವಿಯ ವಿಶಾಲವಾದ ಹಣೆ. ಅಂಥ ವಿಶಾಲವಾದ ದೇವಿಯ ಹಣೆಯನ್ನು ಅನುಸಂಧಾನ ಮಾಡೋದ್ರಿಂದ ನಮ್ಮಲ್ಲೂ ವಿಶಾಲವಾದ ಭಾವನೆ ಉಂಟಾಗುತ್ತೆ ಅಂತ ಅರ್ಥ. ಈ 15 ದಿವಸಗಳ ಒಂದೊಂದು ಪಕ್ಷದಲ್ಲೂ, ಅದು ಶುಕ್ಲ ಪಕ್ಷವೇ ಆಗಲಿ ಕೃಷ್ಣ ಪಕ್ಷವೇ ಆಗಲಿ, ಇಲ್ಲ ವೃದ್ಧಿಸ್ತಾನೆ ಇಲ್ಲ ಕ್ಷೀಣಿಸ್ತಾನೆ, ಆ ಸಮಯದಲ್ಲಿ ಅಷ್ಟಮಿ ದಿವಸದಲ್ಲಿ ಚಂದ್ರ ಇಲ್ಲ ಕ್ಷೀಣಿಸಿ ಅರ್ಧ ಭಾಗಕ್ಕೆ ಬಂದಿರ್ತಾನೆ, ಇಲ್ಲ ವೃದ್ಧಿಸಿ ಅರ್ಧ ಭಾಗಕ್ಕೆ ಬಂದಿರ್ತಾನೆ. ಒಂದು ಪಕ್ಷದ ಆ ಕಡೆಗೂ 7 ದಿವಸಗಳು ಹಾಗೂ ಈ ಕಡೆಗೂ 7 ದಿವಸಗಳು, ಮಧ್ಯದಲ್ಲಿರ್ತಕ್ಕಂಥದ್ದು ಈ 8ನೇ ದಿನ ಅಷ್ಟಮಿ. ಅಂದರೆ ಒಂದು ವೃತ್ತದ ಮಧ್ಯಭಾಗ ಅದು ಶ್ರೀ ಭಗವತಿಯ ಹಣೆಯಂತೆ ಗೋಚರಿಸುತ್ತದೆ ಎಂಬುದು ಕವಿಯ ಒಂದು ವಾಣಿ. ಈ ವೇಳೆಯಲ್ಲಿ ಪ್ರಸನ್ನ ಚಿತ್ತಲಾದ ದೇವಿಯ ಹಣೆಯನ್ನು ದರ್ಶಿಸಲಾಗುತ್ತಿದೆ. ಹಣೆಯು ಮನಸ್ತತ್ವಾತ್ಮಕವಾಗಿರ್ತಕ್ಕಂತಹ ಆಜ್ಞಾಚಕ್ರ ಸ್ಥಾನವಾಗಿದೆ. ಚಂದ್ರಮ ಮನಸೋ ಜಾತಃ ಅನ್ನುವ ಹಾಗೆ ಚಂದ್ರನನ್ನು ಸುಮನಸ ಎಂಬ ಮಾತಿನಂತೆ ಶೀತಲ ಕಿರಣವನ್ನು ಬೀರ್ತಕ್ಕಂತಹ ಭಗವತಿಯ ಹಣೆಯು ಸಮತಾಭಾವದಿಂದ ಕೂಡಿದೆ ಎಂಬ ಕಲ್ಪನೆ ಈ ಒಂದು ಶ್ಲೋಕದಲ್ಲಿ ಬರ್ತಕ್ಕಂಥದ್ದು. ಈ ಸಂದರ್ಭವನ್ನು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಸೌಂದರ್ಯ ಲಹರಿಯ ಸ್ತೋತ್ರದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ.
ಲಲಾಟಂ ಲಾವಣ್ಯದ್ಯುತಿವಿಮಲಮಾಭಾತಿ ತವ ಯತ್ ದ್ವಿತೀಯಂ ತನ್ಮನ್ಯೇ ಮಕುಟಘಟಿತಂ ಚಂದ್ರಶಕಲಂ ವಿಪರ್ಯಾಸನ್ಯಾಸಾದುಭಯಮಪಿ ಸಂಭೂಯ ಚ ಮಿಥಃ ಸುಧಾಲೇಪಸ್ಯೂತಿಃ ಪರಿಣಮತಿರಾಕಾಹಿ ಮಕರಃ. ನೋಡಿ, ಹಿಂದಿನ ಶ್ಲೋಕದಲ್ಲಿ ದೇವಿಯ ಕಿರೀಟದಲ್ಲಿ ಶೋಭಾಯಮಾನವಾಗಿರ್ತಕ್ಕಂತಹ ಅರ್ಧಚಂದ್ರನನ್ನು ವರ್ಣಿಸಿದರು. ಅದು ಊರ್ಧ್ವಮುಖವಾಗಿ ಶೋಭಿಸ್ತಕ್ಕಂಥದ್ದು. ಶ್ರೀದೇವಿಯ ಹಣೆಯೂ ಅರ್ಧಚಂದ್ರನಂತೆ ಇದೆ, ಆದರೆ ಅದು ಅಧೋಮುಖವಾಗಿರ್ತಕ್ಕಂಥ ಅರ್ಧಚಂದ್ರ. ಈಗ ಏನು ಶ್ಲೋಕದಲ್ಲಿ ಸೌಂದರ್ಯ ಲಹರಿಯಲ್ಲಿ ತಿಳಿಸಿದ್ದಾರೆ, ಹಾಗೆ ಈ ಎರಡೂ ಅರ್ಥವನ್ನು ಒಂದುಗೂಡಿಸಿದಾಗ ಶ್ರೀದೇವಿಯು ಅದ್ವೈತಾಮೃತಧಾರೆಯನ್ನು ವಶಿಸ್ತಕ್ಕಂತಹ ಪೂರ್ಣಚಂದ್ರಾರಣಿಯಾಗಿ ಶೋಭಿಸ್ತಾ ಇದ್ದಾಳೆ ಅಂತಕ್ಕಂಥ ಸಾರಾಂಶವೇ ಈ ಶ್ಲೋಕ. ಅಷ್ಟಮೀ ಚಂದ್ರ ಉಭಯ ಪಕ್ಷಗಳಲ್ಲಿಯೂ ಮನಸ್ಸಿನ ಸಮತೋಲನದ ಸಂಕೇತವಾಗಿರ್ತಕ್ಕಂಥವನು. ನಾವು ಜಗತ್ತಿನಲ್ಲಿರ್ತಕ್ಕಂತಹ ಸಕಲ ದ್ವೈತಗಳನ್ನು ಪೂರ್ಣ ದೃಷ್ಟಿಯಿಂದ ನೋಡಬೇಕು ಅಂತಕ್ಕಂತಹ ಜ್ಞಾನವನ್ನು ಈ ಸ್ತೋತ್ರದ ಮೂಲಕ ಆಚಾರ್ಯರು ನಮಗೆ ನೀಡಿದ್ದಾರೆ. ಅಂಥ ಪೂರ್ಣ ದೃಷ್ಟಿಯಿಂದ ನೋಡಿದಾಗ ವಿದ್ಯೆ ಮತ್ತು ಅವಿದ್ಯೆಗಳ ಸ್ವರೂಪವನ್ನು ತಿಳಿದು ಅವಿದ್ಯೆಯನ್ನು ತ್ಯಜಿಸಿ ವಿದ್ಯೆಯ ಮಾರ್ಗದಲ್ಲಿ ಚಲಿಸಬಹುದೆಂಬುದೇ ಸಾರಾಂಶ. ಎಲ್ಲವನ್ನೂ ಸನ್ಮಾರ್ಗದಲ್ಲಿ ಬಳಸಿದಾಗ ಅದು ವಿದ್ಯೆಯಾಗುವುದು, ದುರ್ಮಾರ್ಗದಲ್ಲಿ ಬಳಸಿದರೆ ಅದು ಅವಿದ್ಯೆಯಾಗುತ್ತೆ. ಈ ವಿದ್ಯೆ ಕೂಡ ಅವಿದ್ಯೆ ಆಗಿಬಿಡುತ್ತೆ. ಆದ್ದರಿಂದಲೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮ ಸಕಲ ಧರ್ಮಗಳನ್ನು ಸಕಲ ಕರ್ಮಗಳನ್ನು ತಿಳಿದು ಮಾಡಬೇಕೆಂದು ಅಪ್ಪಣೆ ಮಾಡಿದ್ದಾನೆ. ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯತ್ಜ್ಞಾತ್ವಾ ಮೋಕ್ಷಸೆ ಅಶುಭಾತ್ ಅಂತ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮಣ್ಯ ಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃತ್ಸ್ಥ ಕರ್ಮಕೃತ್ ಅಂತ. ಅಂದರೆ ಕರ್ಮ ಮತ್ತು ಅಕರ್ಮ ಇವುಗಳ ವಿಷಯದಲ್ಲಿ ಹೇಳಬೇಕು ಅಂತಂದರೆ, ಯಾವುದನ್ನು ತಿಳಿಯುವುದರಿಂದ ಮತ್ತು ಅನುಸರಿಸಿರುವುದರಿಂದ ಮೋಕ್ಷವೋ ಅದು ಕರ್ಮ, ಅದನ್ನು ಸರಿಯಾದ ರೀತಿಯಲ್ಲಿ ಬೋಧಿಸಿಕೊಂಡು ನಡೆಯುವವನೇ ಬುದ್ಧಿವಂತ ಅಂತ ಹೇಳಿದ್ದಾನೆ. ದ್ವೈತದಲ್ಲಿ ಅದ್ವೈತ ದರ್ಶನ. ಶ್ರೀದೇವಿ ಕ್ರೋಧಾನ್ವಿತಳೂ ಹೌದು, ಶಾಂತಚಿತ್ತಳೂ ಹೌದು, ಆದರೆ ಸಮನ್ವಯಳೂ ಹೌದು. ಮನಸ್ತತ್ವಾತ್ಮಕಳಾಗಿ ಆಜ್ಞಾಚಕ್ರಸ್ಥಳಾದ ಭಗವತಿ ಅಷ್ಟವಸುಗಳಿಗೂ ತಮ್ಮ ತಮ್ಮ ಕರ್ತವ್ಯವನ್ನು ನಿಭಾಯಿಸುವಂತೆ ಅಷ್ಟಮೀ ಚಂದ್ರಾಳು ಆಜ್ಞೆಯನ್ನು ಮಾಡುವಳಾಗಿದ್ದಾಳೆ. ದೇವತೆಗಳೆಲ್ಲರೂ ದೇವಿಯ ಆಜ್ಞಾಧಾರಕರು ಮತ್ತು ಆಜ್ಞಾಪಾಲಕರು. ಪೂರ್ಣಚಂದ್ರ ನಿಭಾರಣೆಯಾಗಿ ಶೀತಲ ಕಿರಣಯುಕ್ತ ಪ್ರಜ್ಞಾನವೆಂಬ ಸುಧಾವರ್ಷವನ್ನೇ ಲೋಕಕ್ಕೆ ನಿರಂತರವಾಗಿ ಸುರಿಸ್ತಾ ಇರತಕ್ಕಂತಹ ಅಮ್ಮನವರಿಗೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾರೆ. ಈ ಶ್ರೀನಾಮದ ಮೂಲಕ ಅಮ್ಮನವರು ನಮಗೆ ಕೊಟ್ಟಿರ್ತಕ್ಕಂತಹ ಜ್ಞಾನ ಅಂದರೆ, ಈ ಲೋಕದಲ್ಲಿ ಶುಕ್ಲ ಮಾರ್ಗ ಹಾಗೂ ಕೃಷ್ಣ ಮಾರ್ಗ ಅಂತಕ್ಕಂತಹ ಎರಡೂ ಮಾರ್ಗಗಳಿದೆ. ಎರಡನ್ನೂ ಸಮರ್ಪಕವಾಗಿ ತಿಳಿದುಕೊಂಡು ಉತ್ತಮ ಮಾರ್ಗದಲ್ಲಿ ಸಂಚರಿಸಬೇಕು, ಉತ್ತಮ ಮಾರ್ಗ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ಜ್ಞಾನ ಮಾರ್ಗ ಮತ್ತು ಅಜ್ಞಾನ ಮಾರ್ಗ, ಬೆಳಕಿನ ಮಾರ್ಗ ಮತ್ತು ಕತ್ತಲೆಯ ಮಾರ್ಗ, ಶುಕ್ಲ ಮಾರ್ಗ ಅಥವಾ ಕೃಷ್ಣ ಮಾರ್ಗ ಅಂತಕ್ಕಂಥದ್ದು ಎರಡಿದೆ. ಬೆಳಕಿನ ತಿಳುವಳಿಕೆಯ ಮಾರ್ಗ ನಮ್ಮನ್ನು ನಿವೃತ್ತರನ್ನಾಗಿ ಮಾಡಿದ್ರೆ, ಮೋಹಾಂಧಕಾರದ ಕತ್ತಲೆಯ ಮಾರ್ಗ ಪುನರಾವೃತ್ತರನ್ನಾಗಿ ಮಾಡುತ್ತೆ. ಪದೇ ಪದೇ ಪುನರಪಿ ಜನನಂ ಪುನರಪಿ ಮರಣಂ ಮಾಡಿಬಿಡತ್ತೆ. ಈ ಎರಡನ್ನೂ ತಿಳಿದ
ತಿಳುವಳಿಕಸ್ಥ ಅಥವಾ ಯೋಗಿಯು ಅಕಸ್ಮಾತಾಗಿಯೂ ಜಗತ್ತಿನ ವಸ್ತು ವಿಷಯಗಳಿಗೆ ಮೋಹಗೊಳ್ಳೋದಿಲ್ಲ. ಆದ್ದರಿಂದ ಅರ್ಜುನ ಸರ್ವಕಾಲದಲ್ಲಿಯೂ ಪ್ರಜ್ಞಾಸ್ವರೂಪವಾಗಿರ್ತಕ್ಕಂತಹ ಆದಿಶಕ್ತಿಯ ಅನುಸಂಧಾನದಲ್ಲಿದ್ದು ಯೋಗಯುಕ್ತನಾಗಿರು ಅಂತ ಪರಮಾತ್ಮ ಈ ಭಗವದ್ಗೀತೆಯ ಶ್ಲೋಕದಲ್ಲಿ ಎಚ್ಚರಿಸಿದ್ದಾನೆ. ಯೋಗಿ ಅಂದರೆ ತಿಳುವಳಿಕೆಯುಳ್ಳವನು ಅಂತ, ಮಹಾಮೇಧಾವಿ ಅಂತ ಅರ್ಥ. ಇಂಥ ಮಹದಿವ್ಯ ಸ್ಫುರಣೆಯನ್ನು ಕೃಪೆ ಮಾಡ್ತಾ ಇರ್ತಕ್ಕಂತಹ ಆದಿಶಕ್ತಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ಮಾತೆಯ ಚರಣಗಳಿಗೆ ನಮೋ ನಮಃ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ, ಶುಕ್ಲ ಪಕ್ಷದ ಅಷ್ಟಮಿಯಂದು ಪರಮೋತ್ಸಾಹದಿಂದ ವೃದ್ಧಿಸುತ್ತಾ ತನ್ನ ಚೆಲುವನ್ನು ಹಂತ ಹಂತವಾಗಿ ಅಭಿವ್ಯಕ್ತಗೊಳಿಸ್ತಾ ಇರತಕ್ಕಂತಹ ಚಂದ್ರನನ್ನು ತನ್ನ ಶೋಭಾಯಮಾನವಾದ ಮಣಿಮುಕುಟದಲ್ಲಿ, ಮಣಿಮಯ ಕಿರೀಟದಲ್ಲಿ ಧರಿಸಿ ಪರಿಶೋಭಿಸುತ್ತಿರ್ತಕ್ಕಂತಹ ಶ್ರೀ ತ್ರಿಪುರ ಸುಂದರಿ ಮಾತೆಯೇ, ಶಶಾಂಕನ ಸಮಸ್ತ ಕಲೆಗಳಿಂದಲೂ ಶೋಭಿತಲಾಗಿರ್ತಕ್ಕಂತಹ ವಿಧುಶೇಖರಿಯೇ, ಅವರ ಕಲೆಗಳನ್ನೇ ತಿಲಕವನ್ನಾಗಿ ನಿನ್ನ ವಿಶಾಲವಾದ ಹಣೆಯಲ್ಲಿ ಧರಿಸಿರುವ ವಿಶಾಲಾಕ್ಷಿಯೇ, ಮೃಗಲಾಂಛನವಾದ ಚಂದ್ರ ತಿಲಕದ ಪರಿಮಳವನ್ನೇ ಎಲ್ಲೆಡೆಗೂ ಹರಡುತ್ತಿರುವ ಸೌಗಂಧಿಕ ಲಸತ್ ಕಚಳೆ, ಜಗಜ್ಜನನಿಯಾದ ಶ್ರೀ ಲಲಿತಾ ಪರಮೇಶ್ವರಿಗೆ ನಿನ್ನ ಚರಣಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳು. ಧನ್ಯವಾದಗಳು. ಶ್ರೀ ಲಲಿತಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿರಸ್ತು.